ಎಷ್ಟೇ ಆದರೂ ಅವರು ಅಭಿ ತಾಯಿ, ನನಗಿಂತ ಕೇರಿಂಗ್ ಆಗಿರ್ತಾರೆ. ನಾಣಿ ಕನ್ವಿನ್ಸ್ ಮಾಡ್ತಾನೆ, ಅಭಿಗೆ ಏನೂ ಆಗಲ್ಲ. ಮೀನಾಕ್ಷಿ, ಅವನನ್ನು ಒಳಗಡೆ ಕರ್ಕೊಂಡೋಗು. ಹಾ, ಬಾ ಕೇಶವ. ಅಮ್ಮ ಅಮ್ಮ, ಅಬ್ಬಾ ಏನೋ ಕೇಶವ. ಅದ್ಕೆ 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 ಬೇಗ ಬಾಗ್ಲು ತೆಗೀರಿ. ಅದ್ಕೆ ಏನಾಯ್ತು? ಅದಕ್ಕೆ ನಮ್ಮ ಅಭಿಗೇನಾಯ್ತು? अभी 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 ಎದ್ದೇಳು ಅಭಿ ಎದ್ದೇಳು ಕಣ್ಬಿಡು ಅಯ್ಯೋ ಮೈ ತುಂಬಾ ತಣ್ಣಗಾಗಿದೆ ಅದಕ್ಕೆ ಎಚ್ಚರನೇ ಇಲ್ಲ ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ ಅಭಿ ಅಭಿ ಅಪ್ಪ
ಅಪ್ಪ ಅಪ್ಪ ಏನೋ ಕೇಶವ, ಅಭಿ ಅಭಿ ಅಭಿಗೆ ಏನಾಯ್ತು? ರಾತ್ರಿ ಎಲ್ಲ ಮಳೆಯಲ್ಲಿ ನೆಂದು ಜ್ಞಾನ ತಪ್ಪಿ ಬಿದೋಗಿದ್ದಾನಪ್ಪ. ಆಂಟಿ ಅಮ್ಮ ಅಭಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ, ಬೇಗ ಬನ್ನಿ ಅಪ್ಪ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ನಾಣಿ. ಅಭಿ ಮನೆಗೆ ಹೋದ್ನಾ? ಅವನು ಹೇಗಿದ್ದಾನೆ? ಸಾರಿ ಸರ್. ವಾಟ್ ಸಾರಿ? ಅಭಿ ರಾತ್ರಿ ಎಲ್ಲ ಮಳೆಲಿ ನೆಂದು ಕುಸ್ತು ಬಿದ್ದೋಗಿದ್ದಾನಂತೆ ಸರ್. ಏನ್ ನಾಣಿ ಹೇಳ್ತಾ ಇದ್ಯಾ? ಆರ್ ಯು ಮ್ಯಾಡ್? ನೈಟ್ ಅವಳನ್ನ ಕನ್ವಿನ್ಸ್ ಮಾಡು ಅಂತ ಹೇಳ್ದೆ ಅಲ್ವಾ? ಏನ್ ಮಾಡ್ದೆ? ಅವ್ರು ಕನ್ವಿನ್ಸ್ ಆಗ್ಲಿಲ್ಲ ಸರ್. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವಳು ಯಾವ ಸೀಮೆ ತಾಯಿ ನಾಣಿ? ಅವಳಿಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಮಗನ್ನ ಹಾಗೆ ಹೇಗೆ ಬಿಡ್ತಾಳೆ? ಕಡೆ ಪಕ್ಷ ಅಭಿನ ನೀನಾದ್ರೂ ಮನೆಗೆ ಕರ್ಕೊಂಡು ಹೋಗ್ಬೋದಿತ್ತು ಅಲ್ವಾ? ಅಭಿ ಬರಲ್ಲ ಅಂದ ಸರ್. ಅಭಿ ಈಗ ಹೇಗಿದ್ದಾನೆ? ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ ಸರ್. ನೀನ್ ಅಲ್ಲೇ ಇರು, ನಾನು ಬರ್ತೀನಿ. ಓಕೆ ಸರ್. ಅಭಿ ಅಪ್ಪ ಎದ್ದೇಳು. ಅಣ್ಣ ಮಾತಾಡಲ್ಲ. ಅಭಿ ಕಣ್ ತೆಗಿ ಅಭಿ. ಅಭಿ ಅಭಿ ಎದ್ದೇಳು ಅಭಿ. ಡಾಕ್ಟರ್ ಡಾಕ್ಟರ್ ಅಭಿ ಎದ್ದೇಳು ಅಭಿ. ಅಭಿ 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 ಮಾತಾಡು ಅಭಿ. ಏನಾಯ್ತು? ನನ್ ಮಗ ಸರ್ ರಾತ್ರಿ ಎಲ್ಲ ಮಳೆಯಲ್ಲಿ ನಿಂತಿದ್ದಾನೆ. ಎಷ್ಟೇ ಕರೆದ್ರೂ ಮುಚ್ಚಿರೋ ಕಣ್ಣು ಬಿಡ್ತಾ ಇಲ್ಲ, ಬಾಯಿ ಬಿಟ್ಟು ಮಾತಾಡ್ತಿಲ್ಲ. ಏನಾಗಿದ್ಯೋ ನೋಡಿ ಸರ್. ಮಗು ಮಳೆಲ್ ನೆನೀತಾ ಇದ್ರೆ ತಾಯಿಯಾಗಿ ನೀವೇನ್ ಮಾಡ್ತಿದ್ರಿ? ಅವನಿಗ ಶಿಕ್ಷೆ ಕೊಟ್ಟಿರೋ ಮಹಾಪಾಪಿ ನಾನೇ ಸರ್. ಮೈ ಗಾಡ್, ಏನಾಯ್ತು ಡಾಕ್ಟರ್? ಪಲ್ಸ್ ತುಂಬಾ ವೀಕ್ ಆಗಿದೆ, ಬಾಡಿ ಲೋ ಟೆಂಪರೇಚರ್ ಅಲ್ಲಿದೆ. ನರ್ಸ್, ಬೇಗ ಒಳಗಡೆ ಕರ್ಕೊಂಡು ಹೋಗಿ. ಅಭಿ 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 ಡಾಕ್ಟರ್, ನನ್ನ ಮಗನ್ಗೆ ಏನೂ ಆಗಲ್ಲ ಅಲ್ವಾ ಸರ್? ಅವ್ನ್ ಕಣ್ ಬಿಡ್ತಾನೆ ಅಲ್ವಾ ಸರ್? ಅದನ್ನ ಈಗಲೇ ಹೇಳಕ್ ಆಗಲ್ಲಮ್ಮ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅಭಿ ಅಭಿ ಅದ್ಕೆ ಅದಕ್ಕೆ ಅಳ್ಬೇಡಿ. ಅಯ್ಯೋ, ನನ್ ಮಗನ್ಗೆ ಇಂಥ ಪರಿಸ್ಥಿತಿ ತಂದಿರೋ ದುಷ್ಟೇ ನಾನೇ. ಚಿಕ್ಕ ಹುಡುಗ ಅಂತಾನು ನೋಡ್ತೇನೆ ಇಂಥ ಶಿಕ್ಷೆ ಕೊಟ್ಟಿರೋ ಪಾಪಿ ನಾನು. ನನ್ ಪಾಪಕ್ಕೆ ಪರಿಹಾರ ಇಲ್ಲ 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 ಇಲ್ಲ. ಇರಿಯಕ್ಕೆ ಹಾಗೆ ಮಾಡಬಾರ್ದು, ತಪ್ಪು. ನಮ್ಮ ಅಭಿಗೇನು ಆಗಲ್ಲ. ಅವನಿಗೆ ಆತ್ಮಾಭಿಮಾನ ಜಾಸ್ತಿ ಅಂತ ಗೊತ್ತು. ನಾನು ಹಾಕಿರೋ ಗೆರೆ ದಾಟಲ್ಲ ಅಂತ ನನಗೆ ಗೊತ್ತು. ಹಠ ಮಾಡ್ತಾನೆ ಅಂತ ನನಗೆ ಗೊತ್ತು. ಎಲ್ಲ ಗೊತ್ತಿದ್ದು ಅನ್ಯಾಯವಾಗಿ ಅವನಿಗೆ ಶಿಕ್ಷೆ ಕೊಟ್ಟೆ. ಅಣ್ಣನ ಮನೆಯೊಳಗೆ ಬರೋಕ್ ಹೇಳಮ್ಮ ಅಂತ ದಿವ್ಯ ಊಟ ಮಾಡ್ತಾನೆ ಬೇಡ್ಕೊಂಡ್ಲು. ನಾನು ಕೇಳಲಿಲ್ಲ. ಅಯ್ಯೋ, ಚಿಕ್ಕ ಹುಡ್ಗ, ಅವನಿಗೆ ಏನ್ ಗೊತ್ತಾಗತ್ತೆ ಅಂತ ನೀವ್ ಹೇಳಿದ್ರು ನಾನು ಕೇಳಲಿಲ್ವಲ್ಲ. ಅದಕ್ಕೆ ನನ್ ಕೈಯಾರೆ ನನ್ ಮಗನ ಅಪಾಯದಲ್ಲಿ ಸಿಕ್ಕಾಕ್ಸ್ದೆ. ನಾನ್ ರಾಕ್ಷಸಿ 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 ನಾನು. ಅಭಿ ಒಳ್ಳೇದಕ್ಕೆ ತಾನೇ ನೀವ್ ಹೇಳಿದ್ದು. ಈ ತರ ಆಗತ್ತೆ ಅಂತ ನೀವೇನಾದ್ರೂ ಅನ್ಕೊಂಡಿದ್ರಾ? ಸುಮ್ನಿರಿ ಅದ್ಕೆ. ನಾನು ನಿಜವಾಗ್ಲೂ ಹೆತ್ತ ತಾಯಿನೇ ಅಲ್ಲ, ಕಟ್ಟಕ್ಳು ನಾನು. ತನ್ನ ಮಕ್ಳನ್ನ ತಾನೇ ತಿನ್ನೋ ವಿಷ ಜಂತು ನಾನು. ವಿಷ ಜಂತು ನಾನು. ವಿಷ ಜಂತು ನಾನು.
ಕಂದ ಕಂದ ಅಭಿ ನನ್ನ ಕಂದ, ನನ್ನ ಕ್ಷಮಿಸು ಅಭಿ, ನನ್ನ ಕ್ಷಮಿಸು ಅಭಿ, ನನ್ನ ಕ್ಷಮಿಸು ಅಭಿ. ಅಯ್ಯೋ, ಊಟ ಹಾಕ್ದೆ ನಿನ್ನ ಹಸುವಿನಲ್ಲೇ ನಿಲ್ಲಿಸ್ದೆ. ಬಿಸಿಲಲ್ಲಿ ಕತ್ಲಲ್ಲಿ ರಾತ್ರಿ ಎಲ್ಲ ನಿನ್ನ ನಿಲ್ಸದ್ನಲ್ಲ. ಅಯ್ಯೋ ಅಯ್ಯೋ, ಅಮ್ಮ ಅಮ್ಮ ಅಂತ ಪ್ರತಿ ಕ್ಷಣ ನನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ತಿದ್ದ. ಕೋಪದಿಂದ ಕಟುಕಿ ತರ ವರ್ತಿಸ್ದೆ. ನನ್ನ ಕ್ಷಮಿಸು ಅಭಿ, ನನ್ನ ಕ್ಷಮಿಸು ಅಭಿ. ಅದಕ್ಕೆ ಏನಿದು, ಅಭಿಗೇನು ಆಗಲ್ಲ. ನೀವ್ ಹೀಗ್ ಮಾಡಿದ್ರೆ ದಿವ್ಯಾ ಭಯ ಪಡ್ತಾಳೆ. ಅವಳಿಗೆ ಧೈರ್ಯ ಹೇಳ್ಬೇಕಾಗಿರೋದು ನೀವೇ ಹೀಗಾದ್ರೆ ಹೇಗೆ ಹೇಳಿ? ಸುಮ್ನಿರಿ. ಅದಕ್ಕೆ ಒಂದ್ಸತಿ ದಿವ್ಯಾ ಮುಖ ನೋಡಿ. ಅಮ್ಮ ದಿವ್ಯಾ, ಏನಾಗಲ್ಲ, ಅಣ್ಣಂಗೆ ಏನಾಗಲ್ಲ, ನಾನಿದ್ದೀನಲ್ವಾ? ನೀನ್ ಅಳ್ಬೇಡ, ಸರಿನಾ? ಅಳ್ಬೇಡ. ಅಣ್ಣ ನಗ್ತಾ ಹೊರಗಡೆ ಬರ್ತಾನೆ, ಅಳ್ಬೇಡ. ನನ್ಗಳು ಬರ್ತಿರೋದು ನಿನಗೋಸ್ಕರ ಅಮ್ಮ. ನಿನ್ಗೇನಾಗುತ್ತೋ ಅಂತ ಭಯ ಆಗ್ತಿದೆ ಅಮ್ಮ. ನಿನ್ಗೇನಾದ್ರೂ ಆದ್ರೆ ಅಣ್ಣ ನಾನು ಏನಾಗ್ಬೇಕಮ್ಮ? ದಿವ್ಯಾ, ನೀನ್ ಅಳ್ಬೇಡ ಅಮ್ಮ. ಅಣ್ಣನ್ಗೇನು ಆಗಲ್ಲ ಅಮ್ಮ. ನೀನ್ ಕರೆದ್ರೆ ಅಣ್ಣ ಮನೆಗ್ ಬರ್ತಾನೆ ಅಂತ ಹೇಳ್ದೆ ಅಲ್ವಾ? ಕರಿ ಅಮ್ಮ. ಅಣ್ಣ ಕಣ್ಬಿಡೋವರೆಗೂ ಕರಿ. ನೀನ್ ಕರೆದ್ರೆ ಬರ್ತಾನಮ್ಮ. ಇವಾಗಾದ್ರೂ ಕರಿಯಮ್ಮ. ನೀನ್ ಹೇಳ್ತಾ ಇರ್ತೀಯಲ್ವಾ ಅಮ್ಮ, ನಿನಗ್ ನಾವು ನಮಗ್ ನೀನು ಬಿಟ್ರೆ ನಮ್ಗೆ ಯಾರು ಇಲ್ಲ ಅಂತ. ನಿನಗೇನಾದ್ರೂ ಆದ್ರೆ ನಮ್ಗೋಸ್ಕರ ಯಾರು ಬರಲ್ಲ ಅಲ್ವಾ ಅಮ್ಮ? ಹಾಗಾದ್ರೆ ನಮ್ಗೋಸ್ಕರ ಯಾರು ಬರಲ್ಲ ಅಲ್ವಾ ಅಮ್ಮ? ನಿನ್ಗೇನಾದ್ರೂ ಆದ್ರೆ ನಮ್ಗೆ ಗೊತ್ತಿಲ್ದಿರೋ ಅಪ್ಪ ನಮ್ಗೋಸ್ಕರ ಬರಲ್ಲ ಅಲ್ವಾ ಅಮ್ಮ? ಇನ್ನು ನೀನು ಆ ದಿನ ಪೂಜಿಸೋ ದೇವ್ರೆ ನಮ್ಗೋಸ್ಕರ ಬರ್ಬೇಕು ಅಮ್ಮ. ಅವನೇ ನಮ್ಮ ಅಣ್ಣನ ಕಾಪಾಡ್ಬೇಕು. ಅಣ್ಣನ್ಗೆ ನೀನಂದ್ರೆ ತುಂಬಾ ಇಷ್ಟ ಅಮ್ಮ. ನೀನ್ ಹತ್ರ ನೋಡಕ್ ಆಗಲ್ಲ. ಅದಕ್ಕೆ ಅಮ್ಮ ಅಣ್ಣನ ಕರಿ, ಬರ್ತಾನೆ. ಕರಿತೀನಮ್ಮ, ಕರಿತೀನಿ. ಅಣ್ಣ ಕಣ್ಬಿಡೋವರೆಗೂ ಕರಿತೀನಿ. ಅಣ್ಣ ನಗ್ತಾ ನಡ್ಕೊಂಡು ಬರೋವರೆಗೂ ಕರಿತೀನಿ. ನನ್ನ ತಪ್ಪನ್ನ ಕ್ಷಮಿಸೋವರೆಗೂ ಕರಿತೀನಿ. ಕಡೆ ಪಕ್ಷ ನಿನಗಾದ್ರೂ ಸೆನ್ಸ್ ಇರ್ಬೇಕಲ್ವಾ ನಾಣಿ? ನೈಟ್ ನಾನು ನಿನ್ಗೆ ಏನು ಹೇಳಿದೆ, ನೀನು ಏನು ಮಾಡಿದೆ? ಅಂದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಂತ ಮೀನಾಕ್ಷಿ ತುಂಬಾ ಟ್ರೈ ಮಾಡಿದ್ಲು ಸರ್. ಕೇಶವ ಕೂಡ ಹೇಳ್ದೆ ಸರ್. ಶಡಾಪ್ ನಾಣಿ, ನೀನು ಏನು ಮಾಡಿದೆ ಅಂತ ನಾನು ಕೇಳ್ತಿದ್ದೀನಿ. ಅವಳು ಕನ್ವಿನ್ಸ್ ಆಗಿಲ್ಲ ಅಂತಂದ್ರೆ ಅಭಿನ ನಿಮ್ಮನೆ ಕರ್ಕೊಂಡು ಹೋಗ್ಬೇಕಿತ್ತು. ಅಭಿ ಕೂಡ ಕನ್ವಿನ್ಸ್ ಆಗ್ಲಿಲ್ಲ ಸರ್. ಹಾಗೆ ಹಠ ಮಾಡ್ತಾ ನಿಂತ್ಕೊಂಡ. ಒಬ್ಬ ಚಿಕ್ಕ ಹುಡುಗನ್ನ ಕೂಡ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನೀನು ಯಾಕೆ ನಾಣಿ? ಅವನಿಗೇನಾದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡು ಹಾಯಾಗಿ ನಿದ್ದೆ ಮಾಡ್ತೀಯಾ? ಅಯ್ಯೋ ಇಲ್ಲ ಸರ್, ನಾನು ನೈಟ್ ಎಲ್ಲ ನಿದ್ದೆನೇ ಮಾಡ್ದೆ ಕಾಯ್ತಿದ್ದೆ. ಬೆಳಿಗ್ಗೆ ಸ್ವಲ್ಪ ನಿದ್ದೆ ಬಂತು. ಛೇ,
ನೈಟ್ ನಾನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಿನ್ನ ನಂಬಿ ತಪ್ಪು ಮಾಡಿದೆ. ಅಟ್ಲೀಸ್ಟ್ ಈಗ ಆಗಿದೆ ಅಂತ ನೈಟ್ ನನಗೆ ಕಾಲ್ ಮಾಡಿ ಆದರೂ ಹೇಳಬೇಕಿತ್ತು ಅಲ್ವಾ? ಹೇಳ್ಬೇಕು ಅಂತ ಅನ್ಕೊಂಡೆ ಸರ್, ಆದರೆ ನೀವು ಮಲಗಿರ್ತೀರಿ ಅಂತ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಮಾಡಲಿಲ್ಲ ಸರ್. ತಪ್ಪು ನಾಣಿ. ಒಬ್ಬ ಚಿಕ್ಕ ಹುಡುಗನ ಬಗ್ಗೆ ಅಷ್ಟು ನಿಷ್ಠುರವಾಗಿ ವರ್ತಿಸೋದು ತುಂಬ ತಪ್ಪು. ಈ ವಿಷಯದಲ್ಲಿ ನನಗೆ ತುಂಬ ನೋವಾಗ್ತಿದೆ. ಟೆನ್ಷನ್ ಮಾಡ್ಕೋಬೇಡಿ ಸರ್, ಅಭಿಗೇನು ಆಗಲ್ಲ. ಟೆನ್ಷನ್ ಆಗದೆ ಇನ್ನೇನು ನಾಣಿ? ಅಭಿನ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ? ಯಾವುದೋ ಕ್ಲಿನಿಕ್ ಹೆಸರು ಹೇಳಿದ್ರು ಸರ್, ಅದು ಇಲ್ಲೇ ಎಲ್ಲೋ ಹತ್ರದಲ್ಲೇ ಇದೆ. ವಾಟ್? ಯಾವುದೋ ಕ್ಲಿನಿಕಾ? ಏಯ್, ತಲೆ ಏನಾದರೂ ಕೆಟ್ಟಿದೆ ನಿನಗೆ? ಯಾವುದಾದ್ರೂ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿದ್ದಿತ್ತಲ್ವಾ? ಅಂದರೆ ಅವ್ರ ಆರ್ಥಿಕ ಪರಿಸ್ಥಿತಿ. ಶಡಾಬ್ ನಾಣಿ. ನೀನ್ ಸತ್ತೋಗಿದ್ಯಾ ಇಲ್ಲ ನಾನು ಸತ್ತೋಗಿದ್ದೀನಾ? ಈ ಟೈಮಲ್ಲಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾರ? ತಪ್ಪು ಮೇಲೆ ತಪ್ಪು. ಯಾರಿಗೂ ಸೆನ್ಸ್ ಇಲ್ಲ. ಅಭಿ ಬಗ್ಗೆ ಒಬ್ರು ಕೂಡ ಯೋಚನೆ ಮಾಡಲ್ವಾ? ಎಲ್ರಿಗೂ ಬ್ರೈನ್ ಡ್ಯಾಮೇಜ್ ಆಗಿದೆ. ಡ್ರೈವರ್, ಫಾಸ್ಟ್ ಆಗಿ ಹೋಗು. ನೀವು ಇಷ್ಟು ಟೆನ್ಷನ್ ಆಗಿರೋದನ್ನ ನಾನು ಯಾವತ್ತೂ ನೋಡಿಲ್ಲ ಸರ್. ಅಭಿಗಿಂತ ಮುಂಚೆ ನಿಮ್ಗೇನಾದರೂ ಆಗುತ್ತೇನೋ ಅಂತ ಭಯ ಆಗ್ತಿದೆ ಸರ್. ಏನಾಯ್ತು ಸರ್ ನಿಮಗೆ? ಗೊತ್ತಿಲ್ಲ ನಾಣಿ. ನೈಟ್ ನೀನು ಫೋನ್ ಮಾಡ್ದಾಗಿಂದ ಏನೋ ಒಂಥರ ಆಗ್ತಿದೆ. ಮನ್ಸಲ್ಲಿ ಏನೋ ಗೊತ್ತಿಲ್ದೇನಿರೋ ಭಯ. ಅಭಿಗೆ ಏನಾಗುತ್ತೋ ಅನ್ನೋ ಟೆನ್ಷನ್. ದಿವ್ಯಾ ಹೇಗಿದಳೋ ಅನ್ನೋ ನೋವು. ಈ ಮಕ್ಕಳು ನನಗೆ ಏನಾಗ್ತಾರೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಏನೋ ಆಗುತ್ತೆ ಅಂದ್ರೆ ನನಗೆ ಇಲ್ಲಿ ಇನ್ನೇನೇನೋ ಆಗುತ್ತೆ. ನನ್ನ ಮಕ್ಕಳಿಗೆ ಹೀಗಾಗಿದ್ದಿದ್ರೆ ಹೇಗೆ ಫೀಲ್ ಆಗ್ತಿದ್ನೋ ಅದಕ್ಕಿಂತ 2 ಪಟ್ಟು ಪೇಯ್ನ್ ಆಗ್ತಿದೆ. ನಿನಗೆ ಗೊತ್ತಾ, ಗಂಗಾ ಸತ್ತೋದ್ಲು ಅಂತ ಗೊತ್ತಾದಾಗ ಇಷ್ಟೇ ಟೆನ್ಷನ್ ಮಾಡ್ಕೊಂಡಿದ್ದೆ. ಅಷ್ಟು ಪೇಯ್ನ್ ಆಗ್ತಿದೆ ಇವಾಗ. ಯಾಕೋ ಗೊತ್ತಿಲ್ಲ, ಗಂಗನ್ ಜೊತೆ ಆ ಮಕ್ಕಳನ್ನ ಕಂಪೇರ್ ಮಾಡೋ ಹಾಗಾಗ್ತಿದೆ. ಯಾಕೆ ನಾಣಿ? ಅವರು ನೋಡಿದ್ರೆ ನನಗೆ ಗಂಗನ ಯಾಕೆ ನೆನಪಿಗೆ ಬರ್ತಿದ್ದಾಳೆ? ಡ್ರೈವರ್, ಫಾಸ್ಟ್ ಆಗಿ ಹೋಗು. ಅಭಿಗೆ ಏನಾಗಲ್ಲ ಅಲ್ವಾ ನಾಣಿ? ನೀವು ಇರಬೇಕಾದ್ರೆ ಯಾರಿಗೇನಾಗುತ್ತೆ ಸರ್? ಆ ಮಕ್ಕಳು ನಿಮ್ಗೇನಾಗ್ತಾರೋ ಹೇಳೋಕ್ಕಾಗಲ್ಲ. ಆದರೆ ಅದೃಷ್ಟವಂತರು ಅಂತ ಮಾತ್ರ ಹೇಳ್ತೀನಿ ಸರ್. ಚಂದ್ರಿಕಾ, 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 ಅಯ್ಯೋ ಎದ್ದೇಳು ಚಂದ್ರಿಕಾ, ಎದ್ದೇಳು. ಅಯ್ಯೋ, ಬೆಳಗ್ಗೆನೆ ಏನ್ರಿ ಪೌಡ್ರು? ಇಲ್ಲೋಡು, ರಾತ್ರಿ ಏನ್ ನಡೀತು ಗೊತ್ತಾ? ಅಬ್ಬಾ, ಮಳೆ ಬರ್ತಿತ್ತು, ಚಳಿ ಆಗ್ತಿದೆ ಅಂತ ಬಿಸಿ ಬಿಸಿಯಾಗಿ ಬಿರಿಯಾನಿ ತರ್ಸ್ಕೊಂಡು ಗಂಟ್ಲರ್ಗು ಗೆದ್ಕಿ ಗೊರ್ಕೆ ಹೊಡ್ಕೊಂಡು ನಿದ್ರೆ ಮಾಡಿದ್ರಿ. ನನಗ್ ನಿದ್ದೆ ಬರ್ದೇರ್ ಹಾಗೆ ಮಾಡಿದ್ರಿ. ಇವಾಗಷ್ಟೇ ನಿದ್ರೆ ಬರ್ತಿದ್ರೆ ಬಂದ್ ಹೇಳ್ಸಿದ್ರಿ. ಅಬ್ಬಾ, ಅದಲ್ಲ ಚಂದ್ರಿಕಾ, ಆ ಅಭಿ ಇಲ್ವಾ, ಅವನು ರಾತ್ರಿ ಎಲ್ಲ ಮಳೆಲಿ ನೆಂದು ಬೆಳಿಗ್ಗೆನೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದಾನಂತೆ. ಅವನ್ ಯಾಕೆ ಮಳೆಲ್ ನೆನೀತಿದ್ದ? ನಿನ್ನೆ ಅವನು ಜೈಗೆ ಬೈದಲ್ವಾ, ಅದಕ್ಕೆ ಅಂತ ಗಂಗಾ ಅವನ್ನ ಮನೆ ಹೊರಗಡೆ ನಿಲ್ಸಿ ಜೈಗೆ ಸ್ವಾರಿ ಹೇಳಿದ್ಮೇಲೆ ಮನೆಯೊಳಗೆ ಬಾ ಅಂತ ಹೇಳಿದ್ಲು. ಅವನು ಮೊದಲೇ ಹಠ ಮರಿ ಅಲ್ವಾ. ಅವನು ರಾತ್ರಿ ಎಲ್ಲ ಹಾಗೆ ಇದ್ದ. ಈಗಷ್ಟೇ ಅವನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಇದೆಲ್ಲ ನನಗೆ ಯಾಕ್ರಿ ಹೇಳ್ತಿದ್ದೀರಾ? ಅಯ್ಯೋ, ಅಸಲಿ ವಿಷಯ ಇದಲ್ಲ. ಮತ್ತಿನ್ನೇನು, 2 ಇಂಜೆಕ್ಷನ್ 4 ಟ್ಯಾಬ್ಲೆಟ್ ಕೊಟ್ರೆ ಅವ್ನು ಹುಷಾರಾಗ್ಬಿಡ್ತಾನಲ್ವಾ? ಅಬ್ಬಾ, ಅದಲ್ವೇ, ಅವನ್ನ ನೋಡೋಕೆ ಜೈ ಹೋಗಿದ್ದಾನೆ. ಹೋದ್ರೆ ಹೋಗ್ಲಿ ಬಿಡ್ರಿ, ನಮ್ಗೇನ್ ನಷ್ಟ? ನಮ್ಮನ್ನು ಕೂಡ ಬರೋಕ್ ಹೇಳಿದ್ರೇನೆ ಅಲ್ವಾ ಕಷ್ಟ? ಅಯ್ಯೋ, ನಿನ್ ಬುಕಕ್ಕೆ ಅಭಿ ಪಕ್ಕದಲ್ಲಿ ಗಂಗಾ ಇರ್ತಾಳೆ ಅಲ್ವಾ, ಜೈ ಗಂಗನ ನೋಡ್ಬಿಡ್ತಾನೆ ಅಲ್ವಾ.